ಸಾರಿ ಸರ್, ದೊಡ್ಡ ಸಿನಿಮಾ ಬಂದಾಗ ಪೈರಸಿನ ಹೇಗೆ ಅವಾಯ್ಡ್ ಮಾಡ್ತೀರಾ? ದೇರ್ ಆರ್ ಟೂ ಮೆನಿ. ಶಿವಣ್ಣ ಶಿವು ಸಾಂಗ್ ಒಂದ್ ಬಂತು ಶಿವದು. ಸೊ ಶಿವ ದೇವ್ರೇನಾದ್ರೂ ಮೂರನೇ ಕಣ್ ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ ಮೂರನೇ ಕಣ್ಣಲ್ಲಿ ಏನೇನ್ ನಡಗಿದೆ ಅಂತ ನಿಮ್ಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗ್ಲಿ ಇಲ್ಲ ಫ್ಯಾನ್ಸ್ ಆಗ್ಲಿ ತುಂಬಾ ಆಗ್ತಾ ಇರುತ್ತೆ. ನಮ್ಗೂ ಅದಕ್ಕೆ ಒಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದ್ರೂ ನಿಮ್ಮ ಮೂರನೇ ಕಣ್ಣು? ಯಾರು ಮನೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಲ್ಲ ಮೂರನೇ ಕಣ್ಣು ಬಿಡಕ್ಕೆ ಹೋಗ್ಬಾರ್ದು, ಯಾಕೆ ಎರಡು ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸರ್ ಇಲ್ಲಿ ಸರ್ ನಿಮ್ದು ಮತ್ತೆ ಶಿವಣ್ಣ ಅವರ ಮೂರನೇ ಸಿನಿಮಾ ಇದು ಕಾಂಬಿನೇಷನ್ ಆಗಿ, ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ತರದ ಪಾತ್ರಗಳನ್ನ ಕಂಡ್ಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬಾ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನ ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನ ನೀವು ಕಾಣಿಸ್ಕೊಂತೀರಾ, ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸ್ಗೆ ಎಷ್ಟು ರುಚಿಸಬಹುದು ಅಂತ? ಖಂಡಿತ ಅದು ನನ್ನ ಕ್ಯಾರೆಕ್ಟರ್ ನೋಡಿದಿರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ತರ ಇದೆ. ಏನಂದ್ರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರ್ ಅಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಮ್ದು ಇವ್ರದ್ದು. ಬಡ ಒಂಥರ ಅದು ನೀವು ನೋಡ್ಬೇಕು, ಅದನ್ನ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ ಲೇಡಿ ಗೆಟಪ್ ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದೀರಾ ಅಂತ? ಯಾ, ಒಂದು ಫುಲ್ ಸಾಂಗ್ ಇರುತ್ತೆ? ಫುಲ್ ಸಾಂಗ್ ಅದಲ್ಲ, ಬೆಟ್. ಸರ್ ಈಗ ಉಪ್ಪಿ ಸರ್ ಮತ್ತೆ ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದ್ರೆ ಬದುಕಿನ ಸಾಕಷ್ಟು ಅಂದ್ರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತೆ ಪಾತ್ರಗಳ ಮುಖಾಂತರ ತೋರಿಸಿದ್ರಿ. ಸೊ ನೀವಿಬ್ರು ಕೂಡ ಅಂದ್ರೆ ಒಂದ್ ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡದ ಪಾತ್ರಗಳಿಲ್ಲ ಅಂತಾನೆ ಅನ್ಕೋಬಹುದು. ಈ ಕ್ಷಣ ಅಂದ್ರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂತ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು, ಮತ್ತೆ ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್ ಸಿನಿಮಾದ ನಿಮ್ಮ ವೈಯಕ್ತಿಕವಾಗಿ ಸರ್. ಅಂದ್ರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂತ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಆಮೇಲೆ ನಿಮ್ಗೆಲ್ಲ ರಿಲೇಟ್ ಆಗುತ್ತೆ ಆಕ್ಚುಲಿ. ಹೌದಲ್ವಾ, ಈ ತರ ಇರುತ್ತಾ? ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನ ನಾವು ಯಾರು ನೀವು ಸಿನಿಮಾ ನೋಡ್ಮೇಲೆ ಅದನ್ನ ಮಾತಾಡಬೇಕು. ಅದ್ರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಬಹಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನ ಬಿಟ್ಕೊಟ್ಟಿಲ್ಲ ಆಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರ್ ಅಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು, ನಮ್ ಕಲ್ಚರ್ ನಮ್ದು ಇದು ಕೆಲವರು ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಇಸ್ ಎಲ್ಲರಿಗೂ ಗೊತ್ತಿರುವಂತ ವಿಷಯನೇ. ಬಟ್ ಅದು ತುಂಬಾ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಅದನ್ನ ಟಚ್ ಮಾಡಕ್ಕೂ ಧೈರ್ಯ ಬೇಕಾದ್ರೆ, ಬಿಕಾಸ್ ಅದು ಲೋಕ, ಅದನ್ನ ಕಟ್ಕೊಟ್ಟಿದ್ದಾರೆ ನಿಜವಾಗ್ಲು ಪ್ರೊಡ್ಯೂಸರ್ ಡೈರೆಕ್ಟರ್. ಸರ್ ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದಾರ ಈ ಸಿನಿಮಾನಲ್ಲಿ? ಹಳೆ ಉಪೇಂದ್ರ ಹೆಂಗಿದ್ದ? ಅಲ್ಲ ಸರ್, ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗ್ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಎಲ್ಲ ಅರ್ಜುನ್ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅರ್ಜುನ್ ಅವ್ರು ಹೇಳಿರಲ್ಲ, ಅವ್ರೊಂಥರ ಫ್ಯಾನ್ ತರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನ್ ಎಂಜಾಯ್ ಮಾಡಿದ್ರು ಅದನ್ನೇ ನಮ್ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವರ್ ತರ ಸಿನಿಮಾ ಮಾಡಿದ್ದಾರೆ ಆಕ್ಚುಲಿ. ನಿಮ್ಮಿಬ್ರ ಕಾಂಬಿನೇಷನ್ ಸೂಪರ್ ಡೂಪರ್. ಓಮ್ ಸಿನಿಮಾ ತರ ಮತ್ತೊಂದು ನಮಗೆ ನಿಮ್ಮಿಬ್ರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು? ನೋಡಿ ಈಗಲೂ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ. ಸತ್ಯ ಸರ್, ನಿಮಗೆ ಒಂದು ಪ್ರಶ್ನೆ. ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯ್ತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಕ್ಯಾಮ್ರಾ ವರ್ಕ್ ಆಗಿ? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ರಿಂದ ಆ ಪ್ರಿವೈಸ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನ ಕ್ಯಾಮ್ರಾದಲ್ಲಿ ಅಂದ್ರೆ ತೆಗೆದಾಗ ಯಾವ ತರ ಕಾಣುತ್ತದೆ, ಬ್ಯಾಕ್ ಗ್ರೌಂಡ್ ಏನ್ ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರ್ಬೇಕು, ಏನೇನ್ ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನ ಕಂಟ್ರೋಲ್ ಎನ್ವೈರನ್ಮೆಂಟ್ ಅಲ್ಲಿ ಇರೋ ತರ ಲೊಕೇಶನ್ ಗಳನ್ನ ಹುಡುಕಿ ಅಲ್ಲಿ ನಮ್ಗೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡಕ್ಕೆ ತುಂಬಾ ಈಸಿ ಆಗೋಯ್ತು ಸ್ವಲ್ಪ. ಶಿವಣ್ಣ
ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವನ? ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ? ಏನ್ ಬೇಕಾದ್ರೆ ಅನ್ಕೋಬಹುದು. ನೋಟ ಅಲ್ಲಿ ಹೆಂಗಿದೆಯೋ ಈ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದು ನಾನು. ಸರ್, ಹೀರೋನ ವಿಲನ್ನ? ನೀವೇನೋ ಅದು ನಾನು. ಶೆಟ್ರೆ